ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಕೇಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಆಲ್ ಮೂವಿ ಬಡ್ಜೆಟ್ ಅಂಡ್ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಇಮೇಜ್ ಏನು ಇರಲ್ಲ, ಯಾಕಂದರೆ ಇಮೇಜಿಂದ ನಮ್ಮ ಒಂದು ಚಾನಲ್ಗೆ ತೊಂದರೆ ಆಗ್ತಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಒಂದು ಮಾಹಿತಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಉಪೇಂದ್ರ ಅವರು ಕನ್ನಡದಲ್ಲಿ ಅಭಿನಯಿಸಿದ ಆಲ್ ಮೂವಿ ಬಡ್ಜೆಟ್ ಅಂಡ್ ಕಲೆಕ್ಷನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅವರ ಮೊದಲ ಒಂದು ಕನ್ನಡ ಸಿನಿಮಾ ಈ ಒಂದು ಸಿನಿಮಾ 1998ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 1.6 ಕೋಟಿ ಆದ್ರೆ ಈ ಒಂದು ಸಿನಿಮಾ 17 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಯಿತು. ಅವರ ಎರಡನೇ ಸಿನಿಮಾ ಉಪೇಂದ್ರ, ಈ ಒಂದು ಸಿನಿಮಾ 1999ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 2.5 ಕೋಟಿ ಆದ್ರೆ ಈ ಒಂದು ಸಿನಿಮಾ 10 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಯಿತು. ಮೂರನೇ ಸಿನಿಮಾ ಪ್ರೀತ್ಸೆ, ಈ ಒಂದು ಸಿನಿಮಾ 2000ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 3 ಕೋಟಿ ಆದ್ರೆ ಈ ಒಂದು ಸಿನಿಮಾ 8 ಕೋಟಿ ಕಲೆಕ್ಷನ್ ಮಾಡಿ ಈ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಯಿತು. ಉಪೇಂದ್ರ ಅವರ ಈ 3 ಸಿನಿಮಾಗಳು ಮೊದಲನೇ ಬ್ಲಾಕ್ ಬಸ್ಟರ್ ಆದವು. H2O, ಈ ಒಂದು ಸಿನಿಮಾ 2002ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 8 ಕೋಟಿ ಆದ್ರೆ ಈ ಒಂದು ಸಿನಿಮಾ 10 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಯಿತು. ಸೂಪರ್ ಸ್ಟಾರ್, ಈ ಒಂದು ಸಿನಿಮಾ 2002ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 7 ಕೋಟಿ ಆದ್ರೆ ಈ ಒಂದು ಸಿನಿಮಾ 8 ಕೋಟಿ ಕಲೆಕ್ಷನ್ ಮಾಡಿ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಯಿತು. ನಾಗರ ಹಾವು, ಈ ಒಂದು ಸಿನಿಮಾ 2002ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 5 ಕೋಟಿ ಆದ್ರೆ ಈ ಒಂದು ಸಿನಿಮಾ 7 ಕೋಟಿ ಕಲೆಕ್ಷನ್ ಮಾಡಿ ಸೆಮಿ ಹಿಟ್ ಆಯಿತು. ನಾನು ನಾನೇ, ಈ ಒಂದು ಸಿನಿಮಾ 2002ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 4.8 ಕೋಟಿ ಆದ್ರೆ ಈ ಒಂದು ಸಿನಿಮಾ 4 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು. ಹಾಲಿವುಡ್, ಈ ಒಂದು ಸಿನಿಮಾ 2002ರಲ್ಲೇ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 3.9 ಕೋಟಿ ಆದ್ರೆ ಈ ಒಂದು ಸಿನಿಮಾ 6 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯಿತು. ಕುಟುಂಬ, ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 4 ಕೋಟಿ ಆದ್ರೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು 8 ಕೋಟಿ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಯಿತು. ರಕ್ತ ಕಣ್ಣೀರು, ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 5 ಕೋಟಿ ಆದ್ರೆ ಈ ಒಂದು ಸಿನಿಮಾ 14 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಯಿತು. ಗೋಕರ್ಣ, ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 3 ಕೋಟಿ ಆದ್ರೆ ಈ ಒಂದು ಸಿನಿಮಾ 5 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಯಿತು. ಓಂಕಾರ, ಈ ಒಂದು ಸಿನಿಮಾ 2004ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 2.5 ಕೋಟಿ ಆದ್ರೆ ಈ ಒಂದು ಸಿನಿಮಾ 5 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯಿತು. ಗೌರಮ್ಮ, ಈ ಒಂದು ಸಿನಿಮಾ 2005ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 4 ಕೋಟಿ ಆದ್ರೆ ಈ ಒಂದು ಸಿನಿಮಾ 10 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಯಿತು. ನ್ಯೂಸ್, ಈ ಒಂದು ಸಿನಿಮಾ 2005ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 5 ಕೋಟಿ ಆದ್ರೆ ಈ ಒಂದು ಸಿನಿಮಾ 4.1 ಕೋಟಿ ಕಲೆಕ್ಷನ್ ಮಾಡಿದ್ರು ಕೂಡ ಫ್ಲಾಪ್ ಆಯಿತು. ಆಟೋ ಶಂಕರ್, ಈ ಒಂದು ಸಿನಿಮಾ 2005ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 7 ಕೋಟಿ ಆದ್ರೆ ಈ ಒಂದು ಸಿನಿಮಾ 12 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯಿತು. ಉಪ್ಪಿದಾದ MBBS, ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 4 ಕೋಟಿ ಆದ್ರೆ ಈ ಒಂದು ಸಿನಿಮಾ 7 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯಿತು. ತಂದೆಗೆ ತಕ್ಕ ಮಗ, ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 6 ಕೋಟಿ ಆದ್ರೆ ಈ ಒಂದು ಸಿನಿಮಾ 11 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯಿತು. ಐಶ್ವರ್ಯ, ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 12 ಕೋಟಿ ಆದ್ರೆ ಈ ಒಂದು ಸಿನಿಮಾ 17 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯಿತು. ಪರೋಡಿ, ಈ ಒಂದು ಸಿನಿಮಾ 2007ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 8 ಕೋಟಿ ಆದ್ರೆ ಈ ಒಂದು ಸಿನಿಮಾ ಕೇವಲ 5 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು. ಮಸ್ತಿ, ಈ ಒಂದು ಸಿನಿಮಾ 2007ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 4.6 ಕೋಟಿ ಆದ್ರೆ ಈ ಒಂದು ಸಿನಿಮಾ ಕೇವಲ 4 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು. ಅನಾಥರು, ಈ ಒಂದು ಸಿನಿಮಾ 2007ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 7 ಕೋಟಿ ಆದ್ರೆ ಈ ಒಂದು ಸಿನಿಮಾ
16 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಲವಕುಶ ಈ ಒಂದು ಸಿನಿಮಾ 2007ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 6 ಕೋಟಿ ಆದ್ರೆ ಈ ಒಂದು ಸಿನಿಮಾ 8 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಬುದ್ಧಿವಂತ ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 4 ಕೋಟಿ ಆದ್ರೆ ಈ ಒಂದು ಸಿನಿಮಾ 16 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಯ್ತು. ದುಬೈ ಬಾಬು ಈ ಒಂದು ಸಿನಿಮಾ 2009ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 6 ಕೋಟಿ ಆದ್ರೆ ಈ ಒಂದು ಸಿನಿಮಾ 6.6 ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯ್ತು. ರಜನಿ ಈ ಒಂದು ಸಿನಿಮಾ 2009ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 7 ಕೋಟಿ ಆದ್ರೆ ಈ ಒಂದು ಸಿನಿಮಾ 7.9 ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯ್ತು. ಸೂಪರ್ ಈ ಒಂದು ಸಿನಿಮಾ 2010ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 12 ಕೋಟಿ ಆದ್ರೆ ಈ ಒಂದು ಸಿನಿಮಾದ ಕಲೆಕ್ಷನ್ 23 ಕೋಟಿ. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು. ಶ್ರೀಮತಿ ಈ ಒಂದು ಸಿನಿಮಾ 2011ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 8 ಕೋಟಿ ಆದ್ರೆ ಈ ಒಂದು ಸಿನಿಮಾ 5 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯ್ತು. ಆರಕ್ಷಕ ಈ ಒಂದು ಸಿನಿಮಾ 2012ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 6 ಕೋಟಿ ಆದ್ರೆ ಈ ಒಂದು ಸಿನಿಮಾ 6.8 ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯ್ತು. ಕಟಾರಿ ವೀರ ಸುರಸುಂದರಾಂಗಿ ಈ ಒಂದು ಸಿನಿಮಾ 2012ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 8 ಕೋಟಿ ಆದ್ರೆ ಈ ಒಂದು ಸಿನಿಮಾ 13 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಗಾಡ್ ಫಾದರ್ ಈ ಒಂದು ಸಿನಿಮಾ 2012ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 5 ಕೋಟಿ ಆದ್ರೆ ಈ ಒಂದು ಸಿನಿಮಾ 10 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಕಲ್ಪನಾ ಈ ಒಂದು ಸಿನಿಮಾ 2012ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 7 ಕೋಟಿ ಆದ್ರೆ ಈ ಒಂದು ಸಿನಿಮಾ 14 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಟೋಪಿವಾಲಾ ಈ ಒಂದು ಸಿನಿಮಾ 2013ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 10 ಕೋಟಿ ಆದ್ರೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು 14 ಕೋಟಿ. ಈ ಒಂದು ಸಿನಿಮಾ ಹಿಟ್ ಆಯ್ತು. ಬ್ರಹ್ಮ ಈ ಒಂದು ಸಿನಿಮಾ 2014ರಲ್ಲಿ ರಿಲೀಸ್ ಆಯ್ತು. ಈ ಸಿನಿಮಾದ ಬಡ್ಜೆಟ್ 25 ಕೋಟಿ ಆದ್ರೆ ಈ ಸಿನಿಮಾ ಕೇವಲ 18 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯ್ತು. ಸೂಪರ್ ರಂಗ ಈ ಒಂದು ಸಿನಿಮಾ 2014ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 9 ಕೋಟಿ ಆದ್ರೆ ಈ ಒಂದು ಸಿನಿಮಾ 15 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಶಿವಂ ಈ ಒಂದು ಸಿನಿಮಾ 2015ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 13 ಕೋಟಿ ಆದ್ರೆ ಈ ಒಂದು ಸಿನಿಮಾ 23 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಉಪ್ಪಿಟ್ಟು ಈ ಒಂದು ಸಿನಿಮಾ 2015ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 20 ಕೋಟಿ ಆದ್ರೆ ಈ ಒಂದು ಸಿನಿಮಾ 40 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಮುಕುಂದ ಕಲ್ಪನಾ 2 ಈ ಒಂದು ಸಿನಿಮಾ 2016ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 9 ಕೋಟಿ ಆದ್ರೆ ಈ ಒಂದು ಸಿನಿಮಾ 17 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಮುಕುಂದ ಮುರಾರಿ ಈ ಒಂದು ಸಿನಿಮಾ 2016ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 15 ಕೋಟಿ ಆದ್ರೆ ಈ ಒಂದು ಸಿನಿಮಾ 26 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಉಪೇಂದ್ರ ಮತ್ತೆ ಬಾ ಈ ಒಂದು ಸಿನಿಮಾ 2017ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 14 ಕೋಟಿ ಆದ್ರೆ ಈ ಒಂದು ಸಿನಿಮಾ 17 ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯ್ತು. ಐ ಲವ್ ಯು ಈ ಒಂದು ಸಿನಿಮಾ 2019ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 10 ಕೋಟಿ ಆದ್ರೆ ಈ ಒಂದು ಸಿನಿಮಾ 16 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಯ್ತು. ಹೋಮ್ ಮಿನಿಸ್ಟರ್ ಈ ಒಂದು ಸಿನಿಮಾ 2022ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 15 ಕೋಟಿ ಆದ್ರೆ ಈ ಒಂದು ಸಿನಿಮಾ ಕೇವಲ 10 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯ್ತು. ಕಬ್ಜಾ ಈ ಒಂದು ಸಿನಿಮಾ 2023ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 100 ಕೋಟಿ ಆದ್ರೆ ಈ ಒಂದು ಸಿನಿಮಾ ಕೇವಲ 56 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯ್ತು. UI ಈ ಒಂದು ಸಿನಿಮಾದ ಬಡ್ಜೆಟ್ ಆಗ್ಲಿ ಕಲೆಕ್ಷನ್ ಆಗ್ಲಿ ಇದುವರೆಗೂ ಯಾವ್ದು ಮಾಹಿತಿ ಸಿಕ್ಕಿಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.